ದರ್ಶನವಾಯಿತು, ಭಾವಸ್ಪರ್ಶನವಾಯಿತು, ದೇವ ದರ್ಶನವಾಯಿತು, ಭಾವಸ್ಪರ್ಶನವಾಯಿತು, ಭಾವಬಂಧನವೆಲ್ಲ ಆವರಣವನ್ನುಲ್ಲದ ವಿಘ್ನರಾಜಗೆ ಸಾವಿರ ನಮನವು, ವಿಘ್ನರಾಜಗೆ ಸಾವಿರ ನಮನವು. ಪಾತಕ ಮರೆಯಾಯಿತು, ಅಜ್ಞಾನದ ಭೂತಕ ಹರಿದೋಯಿತು, ಪಾತಕ ಮರೆಯಾಯಿತು, ಅಜ್ಞಾನದ ಭೂತಕ ಹರಿದೋಯಿತು. ವಿಧಿಯಿಂದಲೇ ಜೀವಜಾತವ ಕಾಂಬುದಿ, ನೀತಿ ಎಂಬುದನ್ನು ಮಾತಿಲ್ಲದು ತೋರುವ ದೇವದರ್ಶನವಾಯಿತು, ಭಾವಸ್ಪರ್ಶನವಾಯಿತು, ಭಾವಬಂಧನವಿಲ್ಲದ ಆವರಣವನ್ನುಲ್ಲದ ವಿಘ್ನರಾಜಗೆ ಸಾವಿರ ನಮನವು, ವಿಘ್ನರಾಜಗೆ ಸಾವಿರ ನಮನವು. ಭೇದಭಾವವ ನೀಗಿಸಿ ಸಧರ್ಮದ ಸಾಧನಗಳು ಮೂಡಿಸಿ, ಭೇದಭಾವವ ನೀಗಿಸಿ ಸಧರ್ಮದ ಸಾಧನಗಳು ಮೂಡಿಸಿ, ಮೋದದಿ ಸುಖ ಶಾಂತಿ ನೀಡುತ್ತ ಸರ್ವಾರ್ಥ ಸಾಧಕನಾಗುತ್ತ ಆಧರಿಸೆಮ್ಮನು. ದೇವದರ್ಶನವಾಯಿತು, ಭಾವಸ್ಪರ್ಶನವಾಯಿತು, ಭಾವಬಂಧನವಿಲ್ಲದ ಆವರಣವನ್ನುಲ್ಲದ ವಿಘ್ನರಾಜಗೆ ಸಾವಿರ ನಮನವು, ವಿಘ್ನರಾಜಗೆ ಸಾವಿರ ನಮನವು. ನಮ್ಮ ಕ್ರಿಶ್ ಸೌಂಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ರೈಟ್ ಸೈಡ್ ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಪಕ್ಕದಲ್ಲೇ ಇರುವ ಗಂಟೆಯ ಬಟನ್ ಒತ್ತಿದ್ರೆ ಹೊಸ ಹೊಸ ವಿಡಿಯೋಗಳನ್ನ, ಸಾಂಗ್ಗಳನ್ನ ಕೇಳ್ತಾ ಆನಂದಿಸಬಹುದು.
ನಮಸ್ತೆ. ನಾವು ಇವತ್ತು ಕಾರ್ಕಳದ ಎಣ್ಣೆ ಹೋಳಿಯಲ್ಲಿದ್ದೇವೆ. ಇಲ್ಲಿ ಗಣಪತಿಯ ವಿವರಣೆಯನ್ನು ಕೊಡ್ತಾರೆ. ಗಣೇಶೋತ್ಸವ ಸಮಿತಿ ಎಣ್ಣೆಹೊಳೆ ಇದರ ವತಿಯಿಂದ ನಾವು ಕಳೆದ 41 ವರ್ಷಗಳಲ್ಲಿ ಗಣೇಶೋತ್ಸವವನ್ನು ಬಹಳ ಧಾರ್ಮಿಕ ಅನುಷ್ಠಾನಗಳೊಂದಿಗೆ ಸಂಭ್ರಮದಿಂದ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಈ ಬಾರಿ 42ನೇ ವರ್ಷದ ಗಣೇಶೋತ್ಸವವನ್ನು ನಾವು ಸರ್ವರ ಸಹಕಾರದಿಂದ ಎಣ್ಣೆಹೊಳೆಯಲ್ಲಿ ಆಚರಿಸ್ತಾ ಇದ್ದೇವೆ. ಅತ್ಯಂತ ಪವಿತ್ರವಾದಂತಹ, ಅತ್ಯಂತ ಶ್ರೇಷ್ಠವಾದಂತಹ ಈ ಸ್ಥಳದಲ್ಲಿ ಸುತ್ತಣ ಎಲ್ಲ ಭಕ್ತಾದಿಗಳು ಇಲ್ಲಿ ಆಗಮಿಸಿ ಗಣೇಶೋತ್ಸವದ ಸಂಭ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಜೊತೆಗೆ ಇಲ್ಲಿ ಕೇವಲ ನಾವು ಮಾಡುತ್ತಿರುವಂತಹ ಗಣೇಶೋತ್ಸವ 3 ದಿನಗಳ ಗಣೇಶೋತ್ಸವ ಮಾತ್ರವಲ್ಲ, ನಿತ್ಯ ನಿರಂತರವಾಗಿ ನಮ್ಮ ಮಂದಿರದಲ್ಲಿ ಗಣೇಶ ವಿಗ್ರಹವನ್ನು ಇಟ್ಟು ಅದರ ಪೂಜೆಯನ್ನು ಮಾಡ್ತೇವೆ. ಭಕ್ತಾದಿಗಳ ಮನದ ಅಭಿಷ್ಟವನ್ನು ಈಡೇರಿಸುವುದಕ್ಕಾಗಿ ಇಲ್ಲಿ ಬಂದು ಪ್ರಾರ್ಥಿಸಿದರೆ ಮನಸ್ಸಿನ ಎಲ್ಲ ಅಭಿಷ್ಟಗಳು ಈಡೇರುತ್ತದೆ ಎಂಬ ನಂಬಿಕೆ ಹಾಗೂ ಅತ್ಯಂತ ಕಾರಣಿಕ ಸ್ಥಳವಾಗಿ ಇಲ್ಲಿ ಕಲ್ಕುಡ ಮತ್ತು ಭಕ್ತ ದೈವಗಳ ಸ್ಥಾನವೂ ಇಲ್ಲಿ ಉಂಟು. ಆದ್ದರಿಂದ ಈ ಒಂದು ಕ್ಷೇತ್ರ ಅತ್ಯಂತ ಮಹತ್ವದಾಗಿದೆ. ಭಕ್ತಾದಿಗಳಿಗೆ ತನ್ನ ಮನದ ಅಭಿಷ್ಟವನ್ನು ಈಡೇರಿಸುವುದಕ್ಕೆ ಉತ್ತಮ ಮನಃಶಾಂತಿ ನೀಡುವ ಒಂದು ಸ್ಥಳವಾಗಿದೆ. ಜೊತೆಗೆ ನಮ್ಮ ಈ ಗಣೇಶೋತ್ಸವಕ್ಕೆ ನಮ್ಮ ಊರಿನ ಎಲ್ಲ ಭಕ್ತಾದಿಗಳು ಸಹಕಾರ ಮಾಡುವುದಲ್ಲದೆ ಹೊರ ಊರಿನ ಅನೇಕ ಗಣ್ಯರು ಕೂಡ ಇಲ್ಲಿ ಆಗಮಿಸಿ ಈ 3 ದಿನಗಳಲ್ಲಿ ಇಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ನಾವು ಕೇವಲ ಧಾರ್ಮಿಕ ಕಾರ್ಯಕ್ರಮ ಮಾತ್ರವಲ್ಲ, ಶೈಕ್ಷಣಿಕ ಚಟುವಟಿಕೆಗಳಿಗೆ ಅಥವಾ ಸಾಮಾಜಿಕವಾದಂತಹ ಅನೇಕ ಒಳ್ಳೆಯ ಸಂಗತಿಗಳಿಗೆ ನಾವು ಸದಾ ಬೆಂಬಲವನ್ನು ನೀಡಿ ಅದರಲ್ಲಿ ನಮ್ಮ ಎಲ್ಲ ಸದಸ್ಯರು ಭಾಗಿಯಾಗ್ತಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ ನಮ್ಮ ಸಮಿತಿ ಸರ್ವತೋಮುಖವಾದಂತಹ ಎಲ್ಲ ಚಟುವಟಿಕೆಗಳ ಮೂಲಕ ಅತ್ಯಂತ ಶ್ರೇಷ್ಠ ಸಮಿತಿಯಾಗಿ ರೂಪುಗೊಂಡಿದೆ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತಾ ಇದ್ದೇವೆ. ನಾವು 3 ದಿನಗಳ ಪರ್ಯಂತ ಈ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದೇವೆ. 2 ದಿನಗಳ ಪರ್ಯಂತ ಇವತ್ತು ಅತ್ಯಂತ ಸಂಭ್ರಮದಿಂದ ನಡೆಯಿತು. ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಜೊತೆಗೆ ಮಕ್ಕಳ, ಪುಟಾಣಿಗಳ ಹಾಗೂ ಸ್ಥಳೀಯರ ಎಲ್ಲ ಕಲಾವಿದರನ್ನು ಕೂಡಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವತ್ತು ಜರುಗಿದೆ. ನಾಳೆಯ ದಿನ ನಮ್ಮ ಗಣೇಶೋತ್ಸವದ 3ನೆಯ ದಿನ. ಈ ದಿನ ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಗಣೇಶನಿಗೆ ಮೋದಕ ನೈವೇದ್ಯದ ಸೇವೆಯನ್ನು ಮಾಡಲಿಕ್ಕಿದೆ, ಎಳ್ಳುಂಡೆ ಸೇವೆ ನಡೀಲಿಕ್ಕಿದೆ. ಜೊತೆಗೆ ಹೂವಿನ ಪೂಜೆ ಹಾಗೂ ಮಹಾಪೂಜೆ ಜರುಗಲಿಕ್ಕಿದೆ. ಬಳಿಕ ವಿವಿಧ ವಾದ್ಯಘೋಷಗಳು ಹಾಗೂ ವಿವಿಧ ಟ್ಯಾಬ್ಲೋಗಳು, ಜೊತೆಗೆ ವಿವಿಧ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳೊಂದಿಗೆ ಭಜನಾ ಮಂಡಳಿಯ ತಂಡಗಳೊಂದಿಗೆ ನಾವು ವೈಭವದ ಪುರಮೆರವಣಿಗೆಯನ್ನು ಮಾಡ್ತೇವೆ. ಎಣ್ಣೆಹೊಳೆ ಪೇಟೆಯಿಂದ ಪ್ರಾರಂಭಗೊಂಡು ಅಜಕ್ಕಾರಿನ ಪೇಟೆಗೆ ಹೋಗಿ ಬಸ್ ಸ್ಟ್ಯಾಂಡ್ ವಠಾರಕ್ಕೆ ಹೋಗಿ ಮತ್ತು ಹಿಂತಿರುಗಿ ಎಣ್ಣೆಹೊಳೆಯ ಪವಿತ್ರ ನದಿಯಾದಂತಹ ಸುವರ್ಣ ನದಿಯಲ್ಲಿ ನಾವು ವಿಗ್ರಹದ ಜಲಸ್ತಂಭನವನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಹಾಲಿನ ಅಭಿಷೇಕ ಕೂಡ ವಿಗ್ರಹಕ್ಕೆ ನಡೀತದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಹಕಾರವನ್ನು ನೀಡಬೇಕು. ತಾವೆಲ್ಲ ಬಂದು ಈ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಬೇಕಾಗಿ ತಮ್ಮನ್ನೆಲ್ಲ ವಿನಂತಿಸಿಕೊಳ್ತಾ ಇದ್ದೇವೆ.